ಹೇಳಿ, ಯಾಕೆ ಮದುವೆ ಆಗಲ್ಲ? ಏನು ನಿಮ್ಮ ಸಮಸ್ಯೆ? ನನ್ನ ಸಮಸ್ಯೆ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಆದರೂ ಅದನ್ನು ನೀವು ನಂಬಲ್ಲ. ನಂಬಿದ್ರೆ ನೀವೇ ಉಳಿಯಲ್ಲ. ನನ್ನ ತಂಟೆಗೆ ಬರದೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನು ನಿಮ್ಮ ಪ್ರಾಬ್ಲಮ್ಮು? ನನಗೆ ಮದುವೆ ಆಗೋದಕ್ಕಿಂತ ಮುಖ್ಯವಾಗಿ ನನ್ನದೇ ಆದ ಒಂದು ದೊಡ್ಡ ಉದ್ದೇಶ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋ ಚಾನ್ಸ್. ನಿಮಗೆ ಬೇರೆ ಉದ್ದೇಶ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ರಿ, ಜೀವನದಲ್ಲಿ ಮದುವೆ ಆಗೋಕ್ಕಿಂತ ದೊಡ್ಡ ಉದ್ದೇಶ ಬೇರೆ ಏನಿರುತ್ತೆ ಹೇಳಿ? ಎಂಥವ್ರು ವಯಸ್ಸಿಗೆ ಬಂದಮೇಲೆ ಮದುವೆ ಆಗಬೇಕು ಅನ್ನೋ ಆಸೆ ಕನ್ಸು ಕಾಣ್ತಾ ಇರ್ತಾರೆ. ಅಂಥದ್ರಲ್ಲಿ ಸಾಕು. ನಿಮಗೆ 3 ಹೊತ್ತು ಪ್ರೀತಿ ಮದುವೆ ಬಿಟ್ರೆ ಬೇರೆ ಏನು ಇಲ್ವಾ? ಇದೆ. ಅದೇನಿದ್ರು ಫ್ಯೂಚರ್ ಪ್ಲಾನ್ಸ್. ನಮ್ಮ ಮದುವೆ ಹೇಗಿರಬೇಕು, ಮದುವೆ ಆದಮೇಲೆ ನಮ್ಗೆ ಎಷ್ಟು ಜನ ಮಕ್ಕಳು ಬೇಕು, ಆ ಮಕ್ಕಳನ್ನ ಯಾವ ಕಾನ್ವೆಂಟಿಗೆ ಹಾಕಬೇಕು, ಹೇಗೆ ನೋಡ್ಕೋಬೇಕು, ಹೀಗೆ ಏನೇನೋ ಆಸೆಗಳು, ಏನೇನೋ ಯೋಚನೆಗಳಿದೆ. ಆದರೆ ಅದೆಲ್ಲ ಈಡೇರಬೇಕು ಅಂದರೆ ನೀವು ನನ್ನ ಲವ್ಗೆ ಒಪ್ಪಿಗೆ ಕೊಡಬೇಕು. ಹೇಳಿ, ಯಾವಾಗ ಕೊಡ್ತೀರಾ? ಕನ್ಸು ಕಾಣ್ತಾ ಇದ್ದೀರಾ ನೀವು? ನೀವೇನೇ ಮಾಡಿದ್ರು ನಾನು ಮದುವೆ ಆಗಲ್ಲ. ಮದುವೆ ಆಗೋ ಯಾವ ಆಸೆಗಳು ನನಗಿಲ್ಲ. ಸಂಸಾರ ಮಾಡಬೇಕು, ಮಕ್ಕಳನ್ನ ಹೆರಬೇಕು ಅನ್ನೋ ಆಸೆಗಳು ನನಗಿಲ್ಲ. ನನಗೆ ಬೇರೆ ದಾರಿನೇ ಇದೆ, ಬೇರೆ ಆಸೆ ಇದೆ, ಬೇರೆ ಗುರಿನೇ ಇದೆ. ರೀ, ನಾನು ಇಷ್ಟೆಲ್ಲ ಹೇಳಿದ್ರು ನಿಮ್ಮ ಮನ್ಸು ಕರಗಲಿಲ್ಲ ಅಲ್ವಾ? ಇದನ್ನ ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಯಾರ ಹತ್ರ ಮಾತಾಡಬೇಕೋ ಅವ್ರ ಹತ್ರನೇ ಮಾತಾಡ್ತೀನಿ. ಒಟ್ಟಿನಲ್ಲಿ ನಿಮ್ಮ ಅಮೃತ ಅನ್ನೋ ಹೆಸರು ಹಿಂದೆ ಈ ಅರ್ಜುನ್ ಅನ್ನೋ ಹೆಸರು ಸೇರ್ಕೊಳ್ಳೋ ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ. ಇಟ್ಸ್ ಮೈ ಚಾಲೆಂಜ್. ಇಟ್ಸ್ ಮೈ ಚಾಲೆಂಜ್. ಜೈ ಮಹಾಕಾಲ. ರುದ್ರ, ಈಗ ಆಹುತಿ ಕೊಡೋ ಸಮಯ. ರುದ್ರ, ಅಲ್ಲಿರೋ ಅರಿಶಿನ ತಗೋ. ನಾನು ಹೇಳೋ ಮಂತ್ರಕ್ಕೆ ನೀನು ಆಹುತಿ ಕೊಡು. ಓಂ ಕಾಲ ಭೈರವಾಯ ನಮಃ. ಓಂ ಭೈರವಾಯ ನಮಃ. ಓಂ ಈಶ್ವರಾಯ ನಮಃ. ಓಂ ಸ್ವಾರಾಯ ನಮಃ. ಶಂಭೋ ಶಂಕರ. ರುದ್ರ, ಆ ಹೂವ ನಿಂಬೆಹಣ್ಣನ್ನ ತಗೋ. ಕುಂಕುಮನ ತಗೋ. ಮಹಾಕಾಲಾಯ ಸ್ವಾಹ, ನೀಲಕಂಠಾಯ ಸ್ವಾಹ, ಶಿವಾಯ ಸ್ವಾಹ. ಆ ಹೂವನ್ನ ತಗೋ. ಶಂಭೋ ಶಂಕರ. ರುದ್ರ, ಆ ಕಾಲ ಭೈರವನಿಗೆ ಎಲ್ಲವನ್ನು ಅರ್ಪಣೆ ಮಾಡು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಅಪ್ಪ ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?